ಅಡುಗೆ ಸಹಾಯಕರ ಉದ್ಯೋಗವನ್ನು ಕೂಡ ಅವರಿಗೆ ನೀಡಲಾಗಿದೆ. ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಅವರಿಗೆ ನೀಡಲಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ವಿಶಿಷ್ಟವಾದಂತಹ ಪ್ರಾಮಾಣಿಕತೆಯನ್ನ ಮೆರೆದಂತಹ ಪ್ರಜ್ವಲ್ ರೆಡ್ಡಿ, ಕಸ್ತೂರವ್ವ ಬಸವರಾಜ್ ರೆಡ್ಡಿ, ಶ್ರೀಮತಿ ಗಿರಿಜವ್ವ ಬಾಗಿ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಬಹಳ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಕೂಡ ಬಹಳ ಉತ್ಸುಕ ನಮ್ಮ ನಕುಡಿ ಕಾಲದಲ್ಲಿ ನಡೆಯುತ್ತಾ ಇದೆ. ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್, ನಕುಡಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶರಣು ಮುಗೇಶ್ ಸರ್ ಅವರ ಸಮ್ಮುಖದಲ್ಲಿ ಉತ್ಸವ ಕಾರ್ಯ ನಡೆಯುತ್ತಾ ಇದೆ. ಇಡೀ ದೇಶಕ್ಕೆ ಮಾದರಿ ಇರುವಂತೆ 450 ರೆಡ್ಡಿ ಕುಟುಂಬಕ್ಕೆ ಈಗ ಜಿಲ್ಲಾಡಳಿತದ ಗೌರವಪೂರ್ವಕ ಸನ್ಮಾನ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರು. ಜಿಲ್ಲಾಡಳಿತದ ಪರವಾಗಿ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರು, ಸನ್ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ಸಾಹೇಬರು, ಶ್ರೀ ಅಕ್ಬರ್ ಸಾಹೇಬ್ ಅವತ್ತಿ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಇದೀಗ ಗೌರವಪೂರ್ವಕವಾಗಿ ಸನ್ಮಾನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕುಟುಂಬಕ್ಕೆ ಸರ್ಕಾರದಿಂದ 30 ಮತ್ತು 40 ಅಳತೆಯ ನಿವೇಶನವನ್ನ ನೀಡಿದ್ದಾರೆ. ಅಷ್ಟೇ ತಾಯಿಗೆ ಒಂದು ಉದ್ಯೋಗವನ್ನು ಕೊಡಲು ಕೂಡ ಈಗಾಗಲೇ ಸರ್ಕಾರ ಆದೇಶ ಪತ್ರವನ್ನು ನೀಡಿದೆ. ಹಾಗೆ ಇವರ ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೂಡ ಈಗ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ನಾವೆಲ್ಲರೂ ಪ್ರಾಮಾಣಿಕ ಪಡೆದ ರೆಡ್ಡಿ ಕುಟುಂಬಕ್ಕೆ ಜಿಲ್ಲಾಡಳಿತವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಬಂಧುಗಳೇ, ತಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಪ್ರಾಮಾಣಿಕತೆಯನ್ನ ಮೆರೆದಂತಹ ಪ್ರಜ್ವಲ್ ರೆಡ್ಡಿ, ಕಸ್ತೂರವ್ವ ರೆಡ್ಡಿ ಮತ್ತು ಶ್ರೀಮತಿ ಗಿರಿಜವ್ವ ಬಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಮ್ಮ ಜಿಲ್ಲಾಡಳಿತದ ಪರವಾಗಿ, ಸಾರ್ವಜನಿಕರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಸರ್ ಈ ಕಡೆ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ನಿಮ್ಮ ಪಂಚಾಯತಿ ಇವೆಲ್ಲ ಸೇರಿ ನಿಮಗೆ 30-40 ಈ ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನಾವು ಮಧ್ಯಕ್ಕೆ ಬಂದುಬಿಟ್ಟಿದ್ದಾಗ ನಮ್ಮ ಸರ್ಕಾರ ಇಲ್ಲಿಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯ ಮಾಡ್ತದೆ ಅಂತೇಳಿ ಅದರಂತೆ ನಾನು ಮಾತಾಡಿದೆ. ನಿಮ್ಮ ಶಾಸಕರಾದ ಸಿ ಪಾಟೀಲ್ ಹತ್ರ ಮಾತಾಡಿದೆ. ನಿನಗೆ ಸರ್ಕಾರ 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಈ ಹಣವನ್ನು ಮಂಜೂರು ಮಾಡಿದೆ. ನಾವು ಇವತ್ತು ಬಂದಾಗ ನೀವು ಊರವರೆಲ್ಲರೂ ನೀವು ಕೆಲಸ ಕೊಡಬೇಕು. ಅವರ ಸಣ್ಣವನ್ನ ಸಾಧಿಸಬೇಕು, ಕಸ್ತೂರಂ ಬೇರೆ ಕೆಲಸ ಕೊಡಬೇಕು ಅಂದರೆ ಆರ್ಥಿಕವಾಗಿ ಸರ್ಕಾರ ಏನು ಸಂದೇಶ ಆಗಿದೆ, ಗುತ್ತಿಗೆ ವ್ಯವಸ್ಥೆ ಹೇಳಿದೆ. ನನಗೆ ಒಂದು ಉದ್ಯೋಗ ಅವಕಾಶ ಕೊಡ್ತಾ ಇದ್ದೀವಿ. ಆ ಉದ್ಯೋಗದ ಪ್ರಾಪ್ತಿಯಾಗಿದೆ. ನಿಮ್ಮ ಪ್ರಾಮಾಣಿಕತನವನ್ನು ಸರ್ಕಾರ ಮೆಚ್ಚಿದೆ, ಜನ ಮೆಚ್ಚಿದ್ದಾರೆ. ನಿಮಗೆ ದೇವರೆಲ್ಲ ಒಳ್ಳೆಯದು ಮಾಡಿ. ರೆಡ್ಡಿ ಕುಟುಂಬಕ್ಕೆ ಜೋರಾದ ಚಪ್ಪಾಳೆಗಳು ನಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸೋಣ. ಈ ಕುಟುಂಬದ ಪ್ರಾಮಾಣಿಕತೆಗೆ ಪ್ರಕಾಶನ ಕೈತಿ ಸರಿ ಸೈಡ್ ಬರ್ರಿ. ಮತ್ತೊಂದು ಸಾಧನೆ ಮಾಡಿದಂತ
ಮಹನೀಯರಿಗೆ ಸನ್ಮಾನ. ಅಡುಗೆ ಸಹಾಯಕರ ಉದ್ಯೋಗವನ್ನು ಕೂಡ ಅವರಿಗೆ ನೀಡಲಾಗಿದೆ. ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಅವರಿಗೆ ನೀಡಲಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ವಿಶಿಷ್ಟವಾದಂತಹ ಪ್ರಾಮಾಣಿಕತೆಯನ್ನ ಬೆಳೆದಂತಹ ಪ್ರಜ್ವಲ್ ರೆಡ್ಡಿ, ಕಸ್ತೂರವ್ವ ಬಸವರಾಜ್ ರೆಡ್ಡಿ, ಶ್ರೀಮತಿ ಗಿರಿಜವ್ವ ಬಾಗ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಬಹಳ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದು ಕೂಡ ಬಹಳ ಉತ್ಸುಕ ನಮ್ಮ ನಕುಡಿ ಕಾಲದಲ್ಲಿ ನಡೆಯುತ್ತಾ ಇದೆ. ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್, ನಕುಡಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶರಣು ಮುಗೇಶ್ ಸರ್ ಅವರ ಸಮ್ಮುಖದಲ್ಲಿ ಉತ್ತರ ಕಾರ್ಯ ನಡೆಯುತ್ತಾ ಇದೆ. ಇಡೀ ದೇಶಕ್ಕೆ ಮಾದರಿ ಎಂಬಂತೆ 450 ಸರ್ಕಾರಕ್ಕೆ ಒಪ್ಪಿಸಿದಂತಹ ರೆಡ್ಡಿ ಕುಟುಂಬಕ್ಕೆ ಈಗ ಜಿಲ್ಲಾಡಳಿತದ ಗೌರವಪೂರ್ವಕ ಸನ್ಮಾನ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರು. ಜಿಲ್ಲಾಡಳಿತದ ಪರವಾಗಿ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರು, ಸನ್ಮಾನ್ಯ ಶ್ರೀ ಟಿ.ಆರ್. ಪಾಟೀಲ್ ಸಾಹೇಬರು, ಶ್ರೀ ಅಕ್ಬರ್ ಸಾಹೇಬ್ ಅವತ್ತಿ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಇದೀಗ ಗೌರವಪೂರ್ವಕವಾಗಿ ಸನ್ಮಾನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕುಟುಂಬಕ್ಕೆ ಸರ್ಕಾರದಿಂದ 30 ಮತ್ತು 40 ಅಳತೆಯ ನಿವೇಶನವನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ತಾಯಿಗೆ ಒಂದು ಉದ್ಯೋಗವನ್ನು ಕೊಡಲು ಕೂಡ ಈಗಾಗಲೇ ಸರ್ಕಾರ ಆದೇಶ ಪತ್ರವನ್ನು ನೀಡಿದೆ. ಹಾಗೆ ಇವರ ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೂಡ ಈಗ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ನಾವೆಲ್ಲರೂ ಪ್ರಾಮಾಣಿಕ ಪಡೆದಂತ ರೆಡ್ಡಿ ಕುಟುಂಬಕ್ಕೆ ಜಿಲ್ಲಾಡಳಿತವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಮದುವೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಪ್ರಾಮಾಣಿಕತೆಯನ್ನ ಬೆಳೆದಂತಹ ಪ್ರಜ್ವಲ್ ರೆಡ್ಡಿ, ಕಸ್ತೂರವ್ವ ರೆಡ್ಡಿ ಮತ್ತು ಶ್ರೀಮತಿ ಗಿರಿಜವ್ವ ಬಾಗ್ಲಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಮ್ಮ ಜಿಲ್ಲಾಡಳಿತದ ಪರವಾಗಿ, ಸಾರ್ವಜನಿಕರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಸರ ಈ ಕಡೆ ರೀ, ಸರ ಈ ಕಡೆ, ಈ ಕಡೆ ರೀ, ಸರ ಈ ಕಡೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ನಿಮ್ಮ ಪಂಚಾಯತಿ ಇವೆಲ್ಲ ಸೇರಿ ನಿಮಗೆ 30-40 ಏ ಸರ, ತಳಗ. ಈ ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನಿವೇಶನದ ನಾವು ನಿನ್ನ ಮಧ್ಯಕ್ಕೆ ಬಂದ್ಬಿಟ್ಟಾದಾಗ ಅವತ್ತು ಹೇಳಿದ್ವಿ, ನಮ್ಮ ಸರ್ಕಾರ ನಿನಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯ ಮಾಡ್ತದೆ ಅಂತೇಳಿ. ಅದರಲ್ಲಿ ನಾನು ಮಾತಾಡಿದೆ, ನಿಮ್ಮ ಶಾಸಕರಾದ ಸಿ ಪಾಟೀಲ್ ಹತ್ರ ಮಾತಾಡಿದೆ, ಮಾತಾಡಿದೆ. ನಿನಗೆ ಸರ್ಕಾರ 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಈ ಹಣವನ್ನು ಮಂಜೂರು ಮಾಡ್ತಾ ಇದೆ. ನಾವು ಅವತ್ತು ಬಂದಾಗ ನೀವು ಊರವರೆಲ್ಲರೂ ನೀವು ಕೆಲಸ ಕೊಡಬೇಕು, ಅವ್ರನ್ನ ಸಣ್ಣವನ್ನ ಸಾಧಿಸಬೇಕು, ಕಸ್ತೂರವ್ವರ ಕೆಲಸ ಕೊಡಬೇಕು ಅಂದರೆ ಆರ್ಥಿಕವಾಗಿ ಸರ್ಕಾರ ಏನು ಸಂದೇಶ ಹಾಕಿದೆ, ಗುತ್ತಿಗೆ ವ್ಯವಸ್ಥೆಯೊಳಗೆ ನನಗೆ ಒಂದು ಉದ್ಯೋಗವನ್ನು ಸೇರಿಕೊಡ್ತಾಯಿದ್ವಿ. ಆ ಉದ್ಯೋಗದ ಪ್ರಾಪ್ತಿಯಾಗಿದೆ. ನಿಮ್ಮ ಪ್ರಾಮಾಣಿಕತನವನ್ನು ಸರ್ಕಾರ ಮೆಚ್ಚಿದೆ, ಜನ ಮೆಚ್ಚಿದ್ದಾರೆ. ನಿಮಗೆ ದೇವರೆಲ್ಲ ಒಳ್ಳೆಯದು ಮಾಡಿ. ರೆಡ್ಡಿ ಕುಟುಂಬಕ್ಕೆ ಜೋರಾದ ಚಪ್ಪಾಳೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ ಈ ಕುಟುಂಬದ ಪ್ರಾಮಾಣಿಕತೆಗೆ. ಪ್ರಕಾಶ್ ಕೈತಿ ಏ ಸರಿ ಸೈಡ್ ಬರ್ರಿ. ಮತ್ತೊಂದು ವಿಶಿಷ್ಟ ಸಾಧನೆ ಮಾಡಿದಂತ ಮಹನೀಯರಿಗೆ ಸನ್ಮಾನ.